ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶ್ರೀರಾಮ್ ಫೈನಾನ್ಸ್ ಬೀದರ್ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ. ಇಂದು ಈಶಾನ್ಯ ಪದವೀಧರರ ಮತ ಎಣಿಕೆ. ವಿಧಾನ ಪರಿಷತ್ತಿನ ಸದಸ್ಯತ್ವ ಪ್ರಮಾಣ ಪತ್ರ ಹಸ್ತಾಂತರ. ಸುದ್ದಿಯ ವಿವರಗಳು. ಕರ್ನಾಟಕ ಚಾಲಕರ ಒಕ್ಕೂಟ ಬೀದರ್ ವತಿಯಿಂದ ಶ್ರೀರಾಮ್ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಬೀದರ್ ನಗರದಲ್ಲಿರುವ ಶ್ರೀರಾಮ್ ಫೈನಾನ್ಸ್ ಅವರು ವಾಹನದ ಮೇಲೆ ಸಾಲವನ್ನು ಮಾಡಿಸಿಕೊಂಡರೆ ಅವರ ಹತ್ತಿರವೇ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬೇಕೆಂದು ಬೆದರಿಕೆಯನ್ನು ಹಾಕುತ್ತಿದ್ದಾರೆ. ಬೇರೆ ಕಡೆ ವಾಹನದ ಇನ್ಶೂರೆನ್ಸ್ ಮತ್ತು ಇವರಿಗೆ ಸುಮಾರು 10,000 ವ್ಯತ್ಯಾಸವನ್ನು ಕಂಡು ಬರುತ್ತಿದೆ. ಅವರ ಹತ್ತಿರ ವಾಹನದ ಇನ್ಶೂರೆನ್ಸ್ ಮಾಡಿಸಿಕೊಳ್ಳದೆ ಹೋದರೆ ವಾಹನಗಳನ್ನು ಚಾಲಕರ ಗಮನಕ್ಕೂ ತರದೆ ವಾಹನಗಳನ್ನು ಸೀಸ್ ಮಾಡುತ್ತಾರೆ. ಚಾಲಕರು ಕಡು ಬಡವರಾಗಿದ್ದು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದವರಾಗಿರುತ್ತೇವೆ. ನಮ್ಮ ಉಪಜೀವನ ಕೂಡ ಇದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಕರ್ನಾಟಕ ಚಾಲಕರ ಒಕ್ಕೂಟ ಶ್ರೀರಾಮ್ ಫೈನಾನ್ಸ್ ವಿರುದ್ಧ ಆರೋಪಿಸಿದ್ದಾರೆ. ಶ್ರೀರಾಮ್ ಫೈನಾನ್ಸ್ ಬೀದರ್ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಂಡು ಸದರಿ ವಾಹನದ ಇನ್ಶೂರೆನ್ಸ್ ಮಾಡಿಸಿಕೊಳ್ಳುವಾಗ ನಮಗೆ ಮಾಹಿತಿ ನೀಡಿ, ಇನ್ಶೂರೆನ್ಸ್ ಮಾಡುವಂತೆ ಮತ್ತು ಸದರಿ ವಾಹನಗಳ ಚಾಲಕರಿಗೆ ಮಾಹಿತಿಯನ್ನು ನೀಡಿ ವಾಹನವನ್ನು ಸೀಜ್ ಮಾಡಿಕೊಳ್ಳುವ ಹಾಗೆ ಮಾಡಿಕೊಡಬೇಕೆಂದು ಪತ್ರದ ಮುಖಾಂತರ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಬಂದ್ಬಿಟ್ಟು ಬರ್ರಿ ನಿಂದು ಅಲ್ಲ ಈಶಾನ್ಯ ಪದವೀಧರರ ಮತ ಎಣಿಕೆ ಹಿನ್ನೆಲೆ ಬೆಳಗ್ಗೆ 8 ಗಂಟೆಗೆ ಪೋಸ್ಟಲ್ ಬ್ಯಾಗ್ಸ್ ಓಪನ್ ಮಾಡಿ ಮತಪತ್ರಗಳ ರ್ಯಾಂಡಮೈಸೇಷನ್ ಮಾಡಿ ತಲಾ 25 ಮತಗಳ ಬಂಡಲ್ ಕಟ್ಟುವ ಕಾರ್ಯ ಆರಂಭವಾಗಿತ್ತು. ಸಂಜೆ 4 ಗಂಟೆಗೆ 14 ಟೇಬಲ್ ಮೂಲಕ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಚಲಾವಣೆಯಾದ 1982 ಮತಗಳ ಎಣಿಕೆ ಕಾರ್ಯ ಮುಗಿದ ಮೇಲೆ ಪುರಸ್ಕೃತ ಮತ್ತು ತಿರಸ್ಕೃತ ಮತಗಳು ಹಾಗೂ ಅಭ್ಯರ್ಥಿವಾರು ಪ್ರಥಮ ಪ್ರಶಸ್ತಿ ಪಡೆದ ಮತಗಳ ಮಾಹಿತಿ ಲಭ್ಯವಾಗಲಿದೆ. ನಂತರ ವಿನ್ನಿಂಗ್ ಕೋಟಾ 50+1 ಫಿಕ್ಸ್ ಮಾಡಲಾಗುತ್ತದೆ. ತದನಂತರ ಪ್ರಥಮ ಪ್ರಶಸ್ತಿಯ ಮತದಲ್ಲಿ ವಿನ್ನಿಂಗ್ ಕೋಟಾ ನಿಯಮದಂತೆ 50+1 ಮತ ಯಾವುದೇ ಅಭ್ಯರ್ಥಿ ಪಡೆದಿದ್ದಲ್ಲಿ ಅವರನ್ನು ವಿಜಯಶಾಲಿ ಎಂದು ಘೋಷಿಸಲಾಗುತ್ತದೆ. ಒಂದು ವೇಳೆ ಪ್ರಥಮ ಪ್ರಶಸ್ತಿಯ ಮತದಲ್ಲಿ ಯಾವುದೇ ಅಭ್ಯರ್ಥಿಗೆ 50+1 ಮತ ಸಿಗದಿದ್ದಲ್ಲಿ ಆಗ ಎಲಿಮಿನೇಟ್ ರೌಂಡ್ ಆರಂಭವಾಗಿ ಅತ್ಯಂತ ಕಡಿಮೆ ಮತ ಪಡೆದ ಅಭ್ಯರ್ಥಿಗಳನ್ನು ಎಲಿಮಿನೇಟ್ ಮಾಡಿ ಎರಡನೇ ಪ್ರಶಸ್ತಿಯ ಮತ ಎಣಿಕೆ ಆರಂಭವಾಗಲಿದೆ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ 7 ಜನ, ಬಿಜೆಪಿಯಿಂದ 3 ಜನ ಹಾಗೂ ಜೆಡಿಎಸ್ನಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಚುನಾವಣಾ ಅಧಿಕಾರಿಯು 11 ಮಂದಿ ಉಮೇದುವಾರರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದ ನಂತರ ಚುನಾವಣಾ ಅಧಿಕಾರಿ ಎಂಕೆ ವಿಶಾಲಾಕ್ಷಿ ಅವರು ಐವನ್ ಡಿಸೋಜಾ ಇವರಿಗೆ ಚುನಾಯಿತರಾಗಿದ್ದಾರೆಂದು ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾಂಗ್ರೆಸ್ ಪಕ್ಷದ ವಿಜೇತ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಮತ್ತು ವಿಧಾನಸಭೆಯ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್, ಇತರ ಶಾಸಕರುಗಳು, ಧರ್ಮಪತ್ನಿ ಡಾಕ್ಟರ್ ಕವಿತಾ ಡಿಸೋಜಾ ಇತರರು ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರು ಜೂನ್ 5ರಂದು ತಮ್ಮ ಹುಟ್ಟೂರಾದ ಊರು ನರಸಿಂಹಗಿರಿ ಗ್ರಾಮದ ನಿಂಗವನಕಟ್ಟಿಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಮಿಕರೊಂದಿಗೆ ಶ್ರಮದಾನ ಮಾಡಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರದ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಸಕರು ಈ ಮೂಲಕ ಕ್ಷೇತ್ರದ ಪರಿಸರ ಸಂರಕ್ಷಣೆಗೆ ಪಣ ತೊಡಲು ಜನತೆಯಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ಫೂರ್ತಿಯಾದರು. ಗ್ರಾಮ ಪಂಚಾಯಿತಿ ವತಿಯಿಂದ ತಮ್ಮ ದುಡಿಮೆಗೆ ತಕ್ಕ ಕೂಲಿಯನ್ನು ಕೊಡುತ್ತಿರುವುದರ ಕುರಿತು ಶಾಸಕರು ಕಾರ್ಮಿಕರಿಂದ ಖಾತ್ರಿ ಮಾಡಿಕೊಂಡರು. ಹಾಗೆಯೇ ಕಾರ್ಮಿಕರ ಕಷ್ಟ ಸುಖ ವಿಚಾರಿಸಿ ಸರ್ಕಾರ ಕಾರ್ಮಿಕರ ಹಿತಕ್ಕಾಗಿ ಒತ್ತು ನೀಡಿ ಶ್ರಮಕ್ಕೆ ತಕ್ಕ ಫಲ ಹಾಗೂ ಸೌಲಭ್ಯಗಳನ್ನು ನೀಡಲು ಬದ್ಧವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮೇಟಿಗಳು ಹಾಗೂ ನರೇಗಾ ಕಾರ್ಮಿಕರು ಉಪಸ್ಥಿತರಿದ್ದರು. ನವದೆಹಲಿ
ಅಗ್ನಿವೀರ ಯೋಜನೆ ಬಗ್ಗೆ ಒಂದು ವರ್ಗದ ಮತದಾರರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಸಾರ್ವಜನಿಕರಿಂದ ಪ್ರಶ್ನಿಸಲ್ಪಟ್ಟಿರುವ ಯೋಜನೆಗಳ ಕುರಿತು ವಿವರವಾಗಿ ಚರ್ಚಿಸಿ ತೆಗೆದುಹಾಕಬೇಕು ಎಂದು ಜೆಡಿಯು ವಕ್ತಾರ ಕೆಸಿ ತ್ಯಾಗಿ ಅವರು ಗುರುವಾರ ಹೇಳಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರ ಮುಖ್ಯಮಂತ್ರಿಗಳು ಕಾನೂನು ಆಯೋಗದ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ. ನಾವು ಅದನ್ನು ವಿರೋಧಿಸುವುದಿಲ್ಲ, ಆದರೆ ಎಲ್ಲ ಪಕ್ಷಗಳೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕೆಂದು ತ್ಯಾಗಿ ತಿಳಿಸಿದ್ದಾರೆ. ಜಾತಿ ಆಧಾರಿತ ಜನಗಣತಿ ಕುರಿತು ಮಾತನಾಡಿದ ಕೆಸಿ ತ್ಯಾಗಿ, ದೇಶದ ಯಾವ ಪಕ್ಷವೂ ಜಾತಿ ಆಧಾರಿತ ಜನಗಣತಿ ಬೇಡ ಎಂದು ಹೇಳಿಲ್ಲ. ಬಿಹಾರ ಅದಕ್ಕೆ ಮಾರ್ಗ ತೋರಿಸಿದೆ. ಪ್ರಧಾನಿ ಕೂಡ ಸರ್ವಪಕ್ಷ ನಿಯೋಗದಲ್ಲಿ ವಿರೋಧ ವ್ಯಕ್ತಪಡಿಸಿಲ್ಲ. ಜಾತಿ ಆಧಾರಿತ ಜನಗಣತಿಯನ್ನು ನಾವು ಮುಂದುವರಿಸುತ್ತೇವೆ ಎಂದು ಹೇಳಿದರು. ಯಾವುದೇ ಪೂರ್ವ ಷರತ್ತಿಲ್ಲದೆ ಬಿಜೆಪಿಗೆ ಬೇಷರತ್ತ ಬೆಂಬಲ ನೀಡಿದ್ದೇವೆ, ಆದರೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಪಡೆಯುವುದು ನಮ್ಮ ಹೃದಯದಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಎನ್ಡಿಎ ನಾಯಕರ ಸಭೆಯಲ್ಲಿ ಜೆಡಿಯು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಭಾಗವಹಿಸಿ ಕೇಂದ್ರದಲ್ಲಿ ಹೊಸ ಸರ್ಕಾರ ರಚಿಸಲು ಬಿಜೆಪಿಗೆ ಬೆಂಬಲ ನೀಡುವುದಾಗಿ ಪತ್ರ ನೀಡಿದ್ದಾರೆ. ಹಸಿರು ನಮ್ಮ ಉಸಿರು. ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮಾನವರಾದ ನಾವು ಗಿಡ ಮರಗಳನ್ನು ನೆಟ್ಟು ಬೆಳೆಸಿ ಜೋಪಾನ ಮಾಡಿ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಕೆಆರ್ ಪೇಟೆ ಜೆಎಂಎಫ್ ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮಾನವರಾದ ನಾವು ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ ನಡೆಸಿ ಮರ ಗಿಡಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ಮನೆಗಳು ಹಾಗೂ ಬಡಾವಣೆಗಳನ್ನು ನಿರ್ಮಿಸಿ ಕಾಂಕ್ರೀಟೀಕರಣ ಕಟ್ಟುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮವಾದ ಬೆಳೆಯಾಗದೆ ರೈತಾಪಿ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಡಿದ್ದರೆ ನಾಡು, ಗಿಡ ಮರಗಳಿದ್ದ ಉತ್ತಮವಾದ ಬೆಳೆಯಾಗುತ್ತದೆ ಎಂಬ ಸತ್ಯವನ್ನು ಅರಿತು ಪರಿಸರ ನಾಶವನ್ನು ತಡೆಯಲು ಪಣ ತೊಡಬೇಕು. ಮನೆಗೆರಡು ಮರ, ಊರಿಗೊಂದು ತೋಂಪು ಎಂಬ ಹಿರಿಯರ ಧ್ಯೇಯವಾಕ್ಯವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ನಾಗರಿಕ ಸಮಾಜದ ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ನ್ಯಾಯಾಧೀಶ ಮಂಜುನಾಥ್ ಕರೆ ನೀಡಿದರು. ನ್ಯಾಯಾಧೀಶರಾದ ಶಕುಂತಲಾ, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ, ಬಿಇಒ ಸೀತಾರಾಮ್, ತಾಲೂಕಾ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದರ್ ಕುಮಾರ್, ರಾಘವೇಂದರ್, ಸಂಧ್ಯಾ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಥ್ಯಾಂಕ್ ಯು ಸರ್. ಸಮಾರಂಭದಲ್ಲಿ ಹಾಗೂ ಮತ್ತೊಬ್ಬ ಸಂಘದ ಪರಿಸರ ಪ್ರೇಮಿ ಮುಖ್ಯರು ಆದ ಹಿರಿಯರ ಪ್ರಕಟವಾದಂಥ ನೀಲಕಂಠ ಸರ್ ನೀರನ್ನು ಹಾಕಿ ನೆಟ್ಟು ಅದನ್ನು ಪೋಷಿಸ್ತೀವಿ, ಎಲ್ಲ ಕೈ ಜೋಡಿಸಿದ್ದೀವಿ. ಅದೇ ರೀತಿ ಅದು ಒಂದು ಬೆಳೆದು ಆ ಗಿಡ ಇವತ್ತು ನೆಟ್ಟಿರ್ತಕ್ಕಂಥ ಗಿಡ ಬೆಳೆದು ಹೆಮ್ಮರ ಆಗೋ ತನಕ ಅದನ್ನು ಕಾಪಾಡಿದ್ರೆ ನೆಕ್ಸ್ಟು ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ವಿಚಾರವನ್ನು ತಮಗೆ ಹೇಳೋಕ್ಕೆ ಬಯಸ್ತೀನಿ. ಜೊತೆಗೆ ನಾನು ಕೆಲವರು ಕಿಂಡಲ್ ಮಾಡ್ತಾರೆ ಸ್ನೇಹಿತರು, ನೀರನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ. ಸಾಯಿದ್ರು ನೋಡಲಿ ಅಂತ ಹೆಚ್ಚಾದವರು ಈಗ ಬಿಲ್ಲಿಗೆ ತಗೊಂಡೋಗಿ ನೀರು ಹಾಕ್ತಿದ್ದಾರೆ. ಇದು ಆ ವಿಚಾರಕ್ಕಂತೂ ಅವ್ರು ತಿಳ್ಕೊಂಡಿರೋದು ತಪ್ಪು. ಆದರೆ ಅದು ನನ್ನ ವೈಯಕ್ತಿಕ ವಿಚಾರ, ಅದು ನಾನು ಮಾಡಿದ್ದೀನಿ. ಕೆಲವು ಸಾಹೇಬರು ನಾನು ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ಮೇಲೆ ಕೆಲವು ಗಿಡಗಳನ್ನ ನನಗೆ ದತ್ತು ಕೂಡ ಕೊಟ್ಟಿದ್ದಾರೆ, ಅವನ್ನ ಬೆಳೆಸ್ತಾ ಇದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಗೊಬ್ಬರನೂ ಕೂಡ ಒಂದು ಗಾಡಿ ಗೊಬ್ಬರನೂ ಕೂಡ ತರಿಸಿ ಅದನ್ನು ಬೆಳಿಗ್ಗೆ ಹೊತ್ತು ಬಂದು ಎಲ್ಲ ಗಿಡಕ್ಕೂ ಹಾಕಿ ಅದನ್ನು ಬೆಳೆಸಿದ್ದೀನಿ. ಅದು ನನಗೆ ಆತ್ಮ ತೃಪ್ತಿ ಇದೆ. ಗೊಬ್ಬರನೂ ಕೂಡ ಹಾಕಿದ್ದೀನಿ.
ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ನಾವು ಎಲ್ಲ ತಾಯಂದರು ಮನೆಯಲ್ಲಿ ಬೆಳಿಗ್ಗೆ ಬಸ್ ಬರುತ್ತೆ. ನಮ್ಮ ಸೀನಿಯರ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಬಸ್ ಬರುತ್ತೆ, ರೆಡಿ ಮಾಡ್ತಾರೆ, ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ ಬೇರೆ ಹಾಕಿ. ಅಮೆಜಾನ್ ರೈನ್ ಫಾರೆಸ್ಟ್ ನಾವು ಸುಮಾರು ಅರ್ಧ ಪ್ರಪಂಚಕ್ಕೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಅದು ಎಷ್ಟು ತಿಕ್ಕಾಗಿರೋ ಫಾರೆಸ್ಟ್ ಅಂತ ವೇಟ್ ಮಾಡಬೇಕು. ನಾವು ಇದು ಸುಮಾರು 100 ಕಿಲೋಮೀಟರ್ ನಮ್ಮ ಮಲೆನಾಡು ಸ್ಟಾರ್ಟ್ ಆಗ್ತದೆ. 1998 ನಾನು ಮಲೆನಾಡು ರೆಗ್ಯುಲರ್ ವಿಸಿಟ್ ಕೊಡ್ತೀನಿ. ಆ ಹೊರನಾಡು ಶೃಂಗೇರಿ ಕಡೆ ಟೂರ್ ಹೋದಾಗ 20 ವರ್ಷಗಳಿಂದ ಈಗ ಫಾರೆಸ್ಟ್ ಈಗಲ್ಲ ಎಲ್ಲ ಡಿಫಾರೆಸ್ಟೇಷನ್ ಆಗುತ್ತೆ. ಈಗ ನಮ್ಮ ಕಡೆ ನಮ್ಮ ಕೋಲಾರ ಈ ಕಡೆ ನೋಡಿದ್ರೆ ಈಗ ಚೆನ್ನಾಗಿದೆ ಫಾರೆಸ್ಟ್. ನಮ್ಮ ಕೇಳ್ಪಟ್ಟೆ ಅಷ್ಟು ಚೆನ್ನಾಗಿದೆ, ಒಳ್ಳೆ ಫಾರೆಸ್ಟು. ಮತ್ತು ನಾವೆಲ್ಲ ಮರಗಿಡಗಳನ್ನು ಬೆಳೆಸಬೇಕು. ಮತ್ತು ಈ ವರ್ಷದ 2024 ಸ್ಲೋಗಾನ್ ಏನಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ. ಅಂದರೆ ರೆಸ್ಟೋರ್ ಮಾಡಬೇಕು. ಜನರೇಷನ್ ಅಂದರೆ ಜನ ಉಳಿಸಬೇಕಾದ್ರೆ ರೆಸ್ಟೋರ್ ಮಾಡಬೇಕಾದ್ರೆ ಆಕ್ಸಿಜನ್ ಇರಬೇಕು ಮತ್ತು ಮರಗಿಡಗಳು ಜಾಸ್ತಿ ಬೆಳೆಸಬೇಕು ಮತ್ತು ವಿಶ್ವ ಪರಿಸರವನ್ನು ಕಾಪಾಡಬೇಕು ಅನ್ನೋದು. ಮತ್ತು ಈ 2024 ಸೌದಿ ಅರೇಬಿಯಾ ಕಿಂಗ್ಡಮನ್ನು ಈ ಸಲ ಆಸ್ಟ್ ಮಾಡ್ತಾಯಿದೆ ವಿಶ್ವ ಪರಿಸರ ದಿನಾಚರಣೆಯನ್ನು. ಮತ್ತು ಅದೇ ರೀತಿ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದು ಜನಗಳು ಪಬ್ಲಿಕ್ ಅಟ್ ಲಾರ್ಜ್ನ ಎಜುಕೇಟ್ ಮಾಡಬೇಕು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ. ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು ಮತ್ತು ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು. ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಥರ ನೋಡ್ಕೊಬೇಕು. ಯಾಕಂದರೆ ಮರ ಇಲ್ಲದ್ರೆ ಪ್ರಪಂಚದಲ್ಲಿ ಯಾರೂ ಬದುಕೋಕ್ಕಾಗಿಲ್ಲ. ಇದು ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಹೇಳಿದ್ರು. ನಾವೊಂದು ಮತ್ತು ವಾಟ್ಸಪ್ಪಲ್ಲಿ ಯೂಟ್ಯೂಬ್ ನೋಡ್ತಾ ಇರ್ತೀವಿ. ಇನ್ನು 20-50 ವರ್ಷ ಏನಾಗ್ತಿದೆ ಅಂತ. ಅದ್ರ ಜೊತೆಲಿ ಆಕ್ಸಿಜನ್ ಎತ್ಕೊಂಡು ಹೋಗೋದು ಬೆನ್ನಿಗೆ. ಯಾವ ರೀತಿ ನಾವು ಬಾಟ ಕೊಟ್ಟು ಅದ್ರ ಬೆನ್ನಿ 50 ವರ್ಷ ಆದಮೇಲೆ ಹಂಗೆ ಬರುತ್ತೆ ಅಂತ ಎಲ್ಲ ಪ್ರಿಡಿಕ್ಷನ್ ಆ ಥರ ಮಾಡ್ತಾಯಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ. ನಾವೆಲ್ಲ ಹಳ್ಳಿಯವರು ನಾವು ಸುಮಾರು 2-3 ಇದು ಮಾವಿನ ತೋಪುಗಳೆಲ್ಲ ಹಾಕ್ತೀವಿ. ಅದೇ ಥರ ಪ್ರತಿಯೊಬ್ಬರು ಒಂದು ತೋಪುಗಳು ಒಂದು ಯಾವುದು ಜನ ಖಾಲಿ ಬಿಡಬಾರ್ದು. ಯಾವುದೋ ಒಂದು ಬೆಳೆ ಆಗಬೇಕು. ಈ ತೆಂಗು, ಅಡಿಕೆ, ಮಾವು ಅದೇ ನಾವು ಬೆಳೆಸ್ದಂಗೆ ಕಾಡುಗಳು ಬೆಳೆಸ್ದಂಗೆ ಆಗುತ್ತೆ. ಈಗ ನಾವೆಲ್ಲ ನೋಡಿದ್ದೀವಿ 20 ವರ್ಷಗಳ ಹಿಂದೆ ಎಲ್ಲೇ ನಮಗೆ ಜಿಂಕೆಗಳು ಮತ್ತು ನವಿಲು ಕಾಣಿಸ್ತಾನೆ ಇಲ್ಲ. ಈಗ ನೋಡಿ ಅವು ಜಾಸ್ತಿ ಆಗುತ್ತೆ. ಯಾಕಂದರೆ ವೈಲ್ಡ್ ಅನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಜಾಸ್ತಿ ಬಂದಮೇಲೆ ಯಾರು ಸಾಯ್ಸಕ್ಕೆ ಹೋಗಲ್ಲ, ಭಯ ಮತ್ತು ಜೈಲು ಹೋಗ್ತೇಪ್ಪ ಅಂತ. ಆ ಥರ ಒಂದು ಆಕ್ಟ್ ಬಂದುಬಿಟ್ರೆ ಪನಿಷ್ಮೆಂಟ್ ಬಂದರೆ ಯಾರು ಮರ ಕಡಿದ್ರೆ ಪನಿಷ್ಮೆಂಟ್ ಆಗ್ತದೆ. ಆಲ್ರೆಡಿ ಕಾನೂನು ಇದೆ, ಬಟ್ ಎನ್ಫೋರ್ಸ್ ಆಗ್ತಾಯಿಲ್ಲ ಸರ್ ಸರಿಯಾಗಿ. ಇದೆಲ್ಲ ಎನ್ಫೋರ್ಸ್ ಆದರೆ ಅವಾಗ ಮತ್ತೆ ಫಾರೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ನಾವು 2 ಮಾತನ್ನು ಅಪಾಯಿಂಟ್ಮೆಂಟ್ ಮಾಡಿ. ವರ್ಷದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಆಗಸ್ಟ್ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದನ್ನು ಹೆಚ್ಚಾಗಿ ನಾವು ಆಚರಿಸ್ತೀವಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥದ್ದು ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು ಒಬ್ಬ ಮಗು ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು. ಹಾಗೆ ಒಂದು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು. ಈಗ ನಾವು ಈ ದಿನ ನೀರು, ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ. ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೊದಿಕೆ ಅನ್ನೋದು ಜಾಸ್ತಿ ಇದೆ. ಏನು ಗ್ರೀನ್ ಕವರ್ ಅಂತ ಹೇಳ್ತೀವಿ, ಬರೀ ಅರಣ್ಯ ಗಿಡಗಳನ್ನ ನಡೆಸಬೇಕು ಅಥವಾ ಶೋ ಗಿಡಗಳು ಆ ಥರ ಏನಿಲ್ಲ. ಅಡಿಕೆ, ತೆಂಗು. ಈಗ ರೈತರ ಜಮೀನಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ 1 ಎಕರೆಗೆ 200 ಗಿಡಗಳನ್ನ ಕೊಡ್ತೀವಿ. 1 ಹೆಕ್ಟರ್ಗೆ 400 ಗಿಡ. ಅಂದರೆ ಅವ್ರ ಜಮೀನಲ್ಲಿ ಹೊನ್ನೆ, ತೇಗ, ಬೇವು ಇತರೆ ಕಾಡುಜಾತಿ ಸಸಿಗಳನ್ನ ಬೆಳೆಸಿದ್ರು ಸಹ ನಾವು ಅವರಿಗೆ ಪ್ರತಿ ವರ್ಷಕ್ಕೆ 1 ಸಸಿಗೆ 100 ರೂಪಾಯಿ ರೀತಿ ಕೊಡ್ತೀವಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಇದನ್ನು ನಾವು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂದರೆ, ಯಾವುದೇ ರೈತರು ಇಲ್ಲಿ ತಮಗೆ ಗೊತ್ತು ಅವರು ಅರ್ಧ ಎಕರೆ ಭೂಮಿಗೋಸ್ಕರ ಎಷ್ಟು ದಿನ ಅವರು ನ್ಯಾಯಾಲಯ ಕರೀತಾರೆ ಅಂತ. ಅದೇ ಅವರು ಇರೋ ಭೂಮಿಯನ್ನು ಹೆಚ್ಚು ಹಸಿರು ಹೊದಿಕೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅವರು ನಮ್ಮ ಪರಿಸರಕ್ಕೆ ಬಳುವಳಿನ ಕೊಟ್ಟಂಗಾಗುತ್ತೆ. ನಾವು ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೋದು. ಮತ್ತು ನಾವು ಇಲ್ಲಿ ವಿಒಸರು ಇದ್ದಾರೆ. ನಾವು ಪ್ರತಿ ಶಾಲೆಗಳಲ್ಲಿ 5 ಸಸಿಗಳನ್ನ 5ರಿಂದ 10 ಸಸಿಗಳನ್ನ ನೆಡಕ್ಕೆ ಯೋಚನೆ ಮಾಡಿದ್ದೀವಿ. ಇಡೀ ನಮ್ಮ ತಾಲೂಕಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆ ಈ ತಿಂಗಳಲ್ಲಿ 10,000 ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ ಮುಂದಿನ ತಿಂಗಳಲ್ಲಿ ಹೈಕೋರ್ಟ್ ಜಡ್ಜ್ ಸಾಹೇಬ್ ಬರ್ತಾ ಇದ್ದಾರೆ. ನಾವೆಲ್ಲರೂ ಒಂದು ಕಾನೂನು ವನ ಅಂತ ಮಾಡ್ತಾ ಇದ್ದೀವಿ. ಕಾನೂನು ವನ ಅಂತ ಮಾಡಿ ತಮ್ಮ ಎಲ್ಲರೂ ಒಂದು 100 ಗಿಡಗಳು ಅತಿ ಹೆಚ್ಚಿನ ಹೈಟ್ ಆಗಿರೋದು ಒಳ್ಳೆ ಗಿಡಗಳನ್ನ ಬೆಳೆಸಿ ಒಂದು ಕಾನೂನು ವನ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಏನು ಅಂದರೆ ತಾವು ಕಾನೂನು ತಿಳುವಳಿಕೆ ಕೊಡೋರು ಜನರಿಗೆ ಗಿಡಗಳ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅವರಿಗೆಲ್ಲ ಒಂದು ನಿದರ್ಶನದ ಥರ ತೋರಿಸ್ಬೋದು ಅಂತ ಅದರ ಉದ್ದೇಶ. ಮತ್ತು ಈ ದಿನ ಸೇವ್ ವಾಟರ್, ಸೇವ್ ಕನ್ಸರ್ವೇಷನ್, ಡೆಸಿಫಿಕೇಷನ್
ಈ ರೀತಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ನಾವು 1973 ಇಸ್ವಿಯಿಂದ ಇದುವರೆಗೆ 51 ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಾಫ್ ಸೆಂಚುರಿ ಆಗೋಗಿದೆ. ಸೊ ಮುಂದಿನ ಪೀಳಿಗೆಗೆ ನಾವು ಇದೇ ರೀತಿಯಾದ ಉತ್ತಮ ಪರಿಸರವನ್ನು ಕೊಡೋಣ. ನಾವೆಲ್ಲರೂ ಒಂದೊಂದು ಗಿಡನ ಇವತ್ತು ತಂದುಕೊಟ್ಟಿದ್ದೀವಿ, ತಗೊಂಡೋಗಿ ತಾವೆಲ್ಲ ಒಂದೊಂದು ಗಿಡ ನೆಡಿ, ತಮ್ಮ ಮಕ್ಕಳುಗಳಿಗೂ ಅದನ್ನ ಹೇಳಿ. ಇಷ್ಟನ್ನ ಹೇಳ್ತಾ ಮತ್ತು ಇದನ್ನ ಈ ಒಂದು ಸುಂದರ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನೆರವೇರಿಸೋಕ್ಕೆ ಸಹಕರಿಸಿದ ಮಾನ್ಯ ಸಾಹೇಬರುಗಳಿಗೆ, ವಕೀಲ ಸಂಘದವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸಿ ನನ್ನ ಮಾತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.